ನೋಡಿ ನಾನಂತೂ ಫುಲ್ ರೆಡಿ. ಆದರೆ ನಮ್ಮ ಮೇಡಮ್ ಅವರು ರೆಡಿ. ಒಂದು ಪಳೆಯುಳಿಕೆ ಇದು ನನ್ನ ಗ್ಯಾಂಗಲ್ಲಿ ಇವನು ಗಂಡ ಹೆಂಡತಿಗೆ ಮೊದಲನೇ ಮುಯ್ಯಿ ಆಗ್ತೀವಿ ಮಗ. ಫೈನಲಿ ಅಟ್ ದ ರಿಸೆಪ್ಷನ್ ಇವರೇ ನಮ್ಮ ಅಕ್ಕ ಪವ್ಯಕ ಅಂತ. ನಮ್ಮ ಅಕ್ಕ ಈಗಲೂ ಸ್ವೀಟ್ 16 ಥರ ಇದ್ದಾರೆ, ಬಟ್ 40. ಬಾಯ್ ಬಾಯ್ ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನೋಡಿ ನಾನಂತೂ ಫುಲ್ ರೆಡಿ. ಆದರೆ ನಮ್ಮ ಮೇಡಮ್ ಅವರು ರೆಡಿ. ಇವಾಗ ರೆಡಿಯಾಗಿ ಹೋಗ್ಬಿಟ್ಟಳೆ, ಇನ್ನೂ ರೆಡಿಯಾಗಿರಲಿಲ್ಲ. ರೆಡಿ ಆಗೋಕ್ಕೆ 1.5 ಗಂಟೆ ಕಾಲಾವಕಾಶ ಕೊಟ್ಟಿದ್ದೀನಿ. ಫೈನಲಿ ಶಿ ಈಸ್ ರೆಡಿ. ಇನ್ನೂ ಸಣ್ಣ ಪುಟ್ಟ ಇರುತ್ತೆ. ಈಗ ರೆಡಿ ಅಂತ ಸುಮ್ಮನೆ ನನ್ನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಬಂದವಳು ನನ್ನ ಜೊತೆ ನಿಂತ್ಕೊಳ್ಳೋಕ್ಕೆ. ಸೊ ಹೆಂಗಿದೆ ಅಟೈರ್? ಹೆಂಗೆ ಕಾಣಿಸ್ತಾ ಇದ್ವಿ? ನಾನು ಕಾಣಿಸ್ತಾ ಇರೋದಕ್ಕೆ ಇವಾಗ ಕಾಣಿಸ್ತಾ ಇದ್ವಿ. ಹಾಂ, ಮ್ಯಾಚ್ ಕೂಡ ನಡೀತಾ ಇದೆ ಇಲ್ಲಿ ನೋಡಿ. ಮ್ಯಾಚ್ ನಡೀತಾ ಇದೆ ಇವತ್ತು, ಫೈನಲ್ಸ್ ಬೇರೆ. ಇವಾಗ ಹೊರಡಬೇಕು. ಎಲ್ಲಿಗೆ ಹೋಗ್ತಾಯಿದ್ವಿ, ಏನು ಕತೆ, ಹೋಗ್ತಾ ಕಾರಲ್ಲಿ ಹೇಳ್ತೀವಿ. ಸೊ ರೀಚ್ ಆಗಿದ್ದೀವಿ. ಸೊ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ರಿಸೆಪ್ಷನ್ ಬಂದಿದ್ದೀವಿ. ನನ್ನ ಸ್ಕೂಲ್ ಫ್ರೆಂಡ್ ರಿಸೆಪ್ಷನ್ ಬಂದಿದ್ವಿ. ಕರೆದಿದ್ಲು ನನಗೆ ಸ್ಕೂಲ್ ಮೇಟು, ಒಂದು 10 ವರ್ಷ ಜೊತೆಗೆ ಓದಿದ್ದೀವಿ. ಸುಪ್ರೀತಾ ಅಂತ ಅವಳ ಹೆಸರು. ಸೊ ಅವಳ ರಿಸೆಪ್ಷನ್ಗೆ ನಾವು ದಂಪತಿಯಾಗಿ, ನಾನೇ ಫಸ್ಟ್ ಮದುವೆ ಆಗ್ಬಿಟ್ಟಿನಿ ಅವಳಕ್ಕಿಂತ. ನನ್ನ ಮದುವೆಗೆ ಅವಳು ಬಂದಿದ್ಲು. ಸೊ ಅವಳ ಮದುವೆಗೆ ನಾನು ಇವಾಗ ಒಟ್ಟಿಗೆ ದಂಪತಿಯಾಗಿ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ, ಮದುವೆ ಆಗಿರುತ್ತೆ ನೋಡೋಣ. ಇವನೊಬ್ಬ ಇದುವರೆಗೂ ಈ ಕ್ಯಾರೆಕ್ಟರ್ ನನ್ನ ಬ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ. ಒಂದು ಪಳೆಯುಳಿಕೆ ಇದು ನನ್ನ ಗ್ಯಾಂಗಲ್ಲಿ ಇವನು. ನನ್ನ ಸ್ಕೂಲ್ ಫ್ರೆಂಡ್ ಶಶಿಕಿರಣ್ ಅಂತ, ಪಾಪ ಎಸ್ ಟಿ ಕೋಟೆಯಿಂದ ಬಂದವನೇ. ಇವಳು ನಮಗೂ ಎಲ್ಲ ಒಟ್ಟಿಗೆ ಫ್ರೆಂಡ್. ಇವನು ಆಲ್ರೆಡಿ ನಮಗಿಂತ 1 ವರ್ಷ ಮುಂಚೆ ಮದುವೆ ಆಗವನೆ. ಏನಾದ್ರು ಮಾತಾಡ, ನಾಚ್ಕತವನೆ. ಪೆನ್ ಇಷ್ಟೊತ್ತು ಗಂಟೆ ಹುಡುಗಿ ಕೊನೆಗೆ ಪೆನ್ ಸಿಕ್ತು. ಗಂಡ ಹೆಂಡತಿಗೆ ಮೊದಲನೇ ಮುಯ್ಯಿ ಆಗ್ತೀವಿ ಮಗ. ಮೊದಲನೇ ಮುಯ್ಯಿ ಮಗ ಇದು. ಇದೇ ಮೊದಲನೇ ಅಂದರೆ ಇನ್ನೊಂದು ಮದುವೆಗೆ ಹೋಗಿದ್ದೀವಿ ಅದೇ, ಬಟ್ ಮುಯ್ಯಿ ಕವರ್ ಕೊಡ್ತಾರೆ. ಇದೇ ಮುಯ್ಯಿ. ಅವ್ರ ಅಪ್ಪ ಅಮ್ಮ ಓಪನ್ ಮಾಡಿದ್ರೆ ಗೊತ್ತಾಗಲ್ಲ. ಶ್ರೀರಣ ಉಂಡಿ ಮೈಸೂರು ಅಂತ ಹಾಕಿ ಸಾಕು. ಗೊತ್ತಾಗತ್ತೆ ಬಿಡು. ಇವಳಾಗಿರೋದು ಇಂಗ್ಲೀಷಲ್ಲಿ ಬರ್ದೋಳೆ, ನಾನಾಗಿರೋ ಕನ್ನಡದಲ್ಲಿ ಬರೀತಾ ಇದ್ದೆ. ನೀನು ಬರೀ ಓಲಿ ಬರ್ಕೋಗಿದೆ ನೀನು. ಗೈಸ್ ಗೊತ್ತಾ, ಏನು ಗೊತ್ತಾ, ಇವನು ರೀಸೆಂಟಾಗಿ ಒಂದು ಮಗು ತಂದೆ ಕೂಡ ಆಗಿದ್ದಾನೆ. ಒಂದು ಹೆಣ್ಮಗು ತಂದೆ ಆಗೋನೆ. ನಾವು ಇವಾಗ ಮದುವೆಯಾಗಿ ಜೋಡ್ತೇವೆ. ಇವ್ನು ನಮ್ಮ ವಯಸ್ಸು ಇವನಿಗೂ. ಅದೇ ಕಳ್ಳನ ಮಗ ಬೇಗ ಮದುವೆ ಆಗಿ ಒಂದು ಮಗುಗೆ ಜನ್ಮ ಕೂಡ ಕೊಟ್ಟವನೆ. ಇವನಿಗೆ ಒಂದು ದೊಡ್ಡ ಅಪ್ರಿಸಿಯೇಷನ್ ಮಾಡಲೇಬೇಕು ನಾವು. ಅಲ್ಲ, ನಮ್ಮ ಕ್ಲಾಸ್ ಹುಡುಗಿರು ಇವಾಗ ಮದುವೆ ಆಯ್ತವ್ರೆ, ಇವನು ಆಗಲೇ ಮದುವೆ ಆಗಿ ಒಂದು ಹುಡುಗಿಗೆ ಜನ್ಮ ಕೊಟ್ಟವನೆ. ಮಗ, ನಮ್ಮ ಸ್ಕೂಲಲ್ಲಿ ನಿಮಗೆ ನಿಂದೊಂದು ಇದು ಕಟ್ಔಟ್ ಹಾಕ್ಸ್ಬೇಕು, ಸಾಧನೆಗೈದ ಅಂತ. ಆ್ಯಂಡ್ ಆ್ಯಸ್ ಯೂಶ್ವಲ್ ಕ್ರೌಡು ಕ್ಯೂವಲ್ಲಿ ನಿಂತ್ಕೊಂಡು ರಿಸೆಪ್ಷನ್ಗೆ ಹೋಗೋದು ನಮ್ಮ ಇಂಡಿಯಾದವರ ಮಾಮೂಲಿ ಆಟ ಅದಿಲ್ಲ. ಫೈನಲಿ ಅಟ್ ದ ರಿಸೆಪ್ಷನ್. ಸಕ್ಸಸ್ಫುಲಿ ಮುಯಿ ಕೊಟ್ಟಾಯಿತು. ಮೊದಲನೇ ಮುಯಿ ತಲುಪಿದೆ. ಜನ ಸಾಗರ ಇಲ್ಲಿ ನೋಡಿ ಎಷ್ಟು ಜನ ಅವ್ರೆ. ಈಗ ಊಟಕ್ಕೆ ಹೋಗ್ಬೇಕು, ಊಟ ಮಾಡ್ಕೊಂಡು ಹೊರಡೋದಷ್ಟೇ. ಆ್ಯಂಡ್ ಇದಕ್ಕೆ ಇವಳು ನನಗೆ ಫ್ರೆಂಡ್ ಅಷ್ಟೇ ಅಲ್ಲ, ರಿಲೇಟಿವ್ ಕೂಡ ಆಗಬೇಕು. ನಮ್ಮ ಮಾವ, ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಬಂದವ್ರೆ. ಏನು ಹಂಗೆ ನೋಡ್ತಿದ್ಯಾ? ಇವರೇ ನಮ್ಮ ಅಕ್ಕ ಪವ್ಯಕ ಅಂತ. ಸಾಗಾ ಸ್ಟೋರೀಸ್ ಹೇಳಬೇಕು. ಹಾಯ್ ಸಾಗಾ ಸ್ಟೋರೀಸ್. ನಮ್ಮ ಅಕ್ಕಂಗೆ ನಿಜವಾಗ್ಲೂ 40 ವರ್ಷ ವಯಸ್ಸು, ಹೆಂಗವ್ರು ನೋಡಿ ಇನ್ನೂ ಚಿಕ್ಕ ಹುಡುಗಿ ಥರ. ನಮ್ಮ ಇಡೀ ಇದ್ರ ಫ್ಯಾಮಿಲಿ ಅಕ್ಕ
ಇವಕ್ಕನ್ ಬೇಕಾದ್ರೆ ಯೂನಿಫಾರ್ಮ್ ಹಾಕ್ಸ್ಬಿಟ್ಟು ಹೈಸ್ಕೂಲಿಗೆ ಕಳಿಸ್ಬೋದು ನಿಜವಾಗ್ಲು. ನಮ್ಮ ಅಕ್ಕ ಈಗಲೂ ಸ್ವೀಟ್ 16 ಥರ ಇದ್ದಾರೆ, ಬಟ್ 40 ವರ್ಷ ವಯಸ್ಸು ಗೈಸ್. ಇವ್ರು ಮಾತಾಡ್ತಾರಲ್ಲ, ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀನಿ ಅನ್ಕೊಂಡಿದ್ದೀನಿ ನಾನು. ನೆನ್ನೆ GRSಗೆಲ್ಲ ಹೋಗಿ ಬಂದವ್ರೆ. ಹೆಂಗಿತ್ತಕ್ಕ GRS? ಇದು ಡ್ರೈ ಗೇಮ್ಸ್ ಎಲ್ಲ ಆಡಿದ್ರ? ಸುತ್ತದ ಪತ್ತದೆಲ್ಲ ನಾನು ಆಡಿದ್ದೆ 2 ಹೋದಾಗ. ತಲೆ ಸುತ್ತತೆ, ಆಗಲ್ಲ. ಇವರು ನಮ್ಮ ದೊಡ್ಡವನ ಮಗ ಮಂಜಣ್ಣ ಅಂತ. ಚೆನ್ನಾಗಿದೆ ಬಿಡೋಣ ಹೇಳ್ದೆ. ಇವ್ರು ನಮ್ಮ ಮಾವ ಕೃಷ್ಣ ಪರಮಾತ್ಮ ಅಂತ ಫೇಮಸ್, ನಿಮಗೆಲ್ಲ ಗೊತ್ತಿರ್ತಾರೆ, ನೋಡಿರ್ತೀರ ನಮ್ಮ ಮದುವೆಲಿ. ಆವಾಗಿಂದ ಕಾಯ್ತವನೆ, ಕೊನೆಗೂ ಎಲೆ ಬಂದೈತೆ. ಆ್ಯಕ್ಚುಲಿ ಕಾಯ್ತಾ ಇದ್ದವ್ ನಾನು, ಇವನ ಮೇಲೆ ಕಾಯ್ತಾ ಇದ್ದೇನಂತ ಇವನ ಮೇಲೆ ಹೇಳ್ಬಿಟ್ಟೆ ಅಷ್ಟೇ. ಇವಳು ಸೆಲ್ಫಿ ತಗೋತಾ ಇದ್ದು ಇಷ್ಟೊತ್ತು ತನಕ. ಇನ್ನೂ ಒಂದು ಫೋಟೋನ ತೊಗೊಂಡೇ ಇಲ್ಲ ಗೈಸ್. ಊಟ ಮಾಡಿ ಆದರೂ ಒಂದು ಚೆನ್ನಾಗಿರೋ ಫೋಟೋಸ್ ತೊಗೋಬೇಕು, ಇಲ್ಲ ಅಟೈರ್ ಹಾಕಿರೋದು ವೇಸ್ಟ್ ಆಗಿಬಿಡುತ್ತೆ. ಏನು ಹಂಗೆ ನೋಡ್ತೀಯಾ? ಈ ಬಡ್ಡೆಗಳಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಬೈಕತ್ತೆ ಇದೆಯಲ್ಲ. ನಿಜ ಬಿಡೋದಂದ್ರೆ ಹಾಂ 100% ಹಂಗೆ ಬೈಕ್ ಪರವಾಗಿಲ್ಲ ಹೇಳ ಗೈಸ್. ನನ್ನ ಫ್ರೆಂಡು ದೊಡ್ಡ ಅಗ್ರಿಕಲ್ಚರಿಸ್ಟ್, ಫಾರ್ಮರ್, ಪ್ರೌಡ್ ಫಾರ್ಮರು. ಏನೋ ಮಾಡೆಲ್ ಮಾಡಿದಾನಂತೆ, 1 ಎಕರೆಯಲ್ಲಿ ಮೆಣಸು ಬಾಳೆ ಎಲ್ಲ 0 ಕಲ್ಟಿವೇಶನ್ ಮಾಡ್ತಾವಂತೆ. ಹೇಳ ಹೋಗ್ಲಿ, ಜನನೂ ಕಲ್ತ್ಕೋತಾರೆ. ನನಗೆ ಹೇಳ್ಕೊಡ್ತೀಯಾ? ಸರಿ ಅಣ್ಣ, ಆಯ್ತು. ನಾವು ಮುಂದೆ ಅಗ್ರಿಕಲ್ಚರ್ ಮಾಡೋ ಪ್ಲ್ಯಾನ್ ಇದೆ. ಆವಾಗ ಇವ್ರ ಹತ್ರ ಸ್ವಲ್ಪ ಕೋಚಿಂಗ್ ಎಲ್ಲ ತಗೋಬೇಕಾಗುತ್ತೆ. ಹೇಳ್ಕೊಡ್ತೀಯ ತಾನೆ? ಕೈ ತೆಗಿ ಹೋಲಿ. ಇಲ್ಲ, ಅಲ್ಲೂ ವಿಡಿಯೋ ಮಾಡೇ ಕಣ, ಅದನ್ನು ವಿಡಿಯೋ ಮಾಡೋದು ಅಗ್ರಿಕಲ್ಚರ್ದುವೆ. ಜನ ನೋಡಿ ತಿಳ್ಕೊತಾರೆ, ಹಂಚ್ಬೇಕು ಮಾಹಿತಿನ. ನೀನು ಒಬ್ಬನೇ ಏನು ಮಾಡ್ಕೊ ತಿನ್ಬಿಟ್ರೆ ಆಗೋಯ್ತಾ? ಕೆಲಸ ಮಾಡೋದೇನು ಮಾಡ್ಬೋದು ಆರಾಮಾಗಿ. ನಾವು ಮಾಡಿಲ್ಲ ಚಿಕ್ಕ ವಯಸ್ಸಲ್ಲ, ನಾವು ಮಾಡ್ದಿರೋ ಕೆಲಸನ ಅದು. ಲೋ, ನಾವು ಎಷ್ಟು ಕೆಲಸ ಮಾಡಿಲ್ಲ ಸ್ಕೂಲಲ್ಲಿ, ನಿನಗೂ ಗೊತ್ತು. ನಾವು ಸ್ಕೂಲಿಗೆ ಬರ್ಬೇಕಾದ್ರೆ ಎಷ್ಟು ಕೆಲಸ ಮಾಡ್ತಿದ್ದೋ ಅಂತ. ನೀನು ಮಾಡಿಲ್ಲ. ಬಾಯ್ ಬಾಯ್ ಬಾಯ್. ಎಲ್ಲ ಇವಾಗ ಕೋಟೆಗೆ ಹೋಗ್ತಾ ಇದ್ದಾರೆ, ನಾವಿಲ್ಲೇ ಮೈಸೂರು ಮನೆಗೆ ಹೋಗ್ತೀವಿ. ಬಾಯ್ ಅಕ್ಕ. ಬಾಯ್ 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 ಬಾಯ್. ಜೋಡಿ ಬಾನಾಡಿ ಮೇಲೆ ಹಾರಾಡಿ ತೇಲಾಡಿ ಓಲಾಡಿ. ಸೊ ಗೈಸ್, ರಿಸೆಪ್ಷನ್ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಇದು ಫ್ರೆಂಡ್ ಮದ್ವೆ ಆಗಿದೆ. ಇವ್ರ ಫ್ರೆಂಡ್ ಮದ್ವೆ ಅಂತ ಹೋಗಿದ್ ನಾನು. ಫ್ರೆಂಡ್ ಮದ್ವೆ ಅಲ್ಲ, ಇದು ಫ್ಯಾಮಿಲಿ ಮದ್ವೆನೇ ಆಗಿತ್ತು. ಎಲ್ಲ ಇವ್ರ ಫ್ಯಾಮಿಲಿ ಅವರಿದ್ರು. ನನ್ಗೆ ಗೊತ್ತಿರಲಿಲ್ಲ ನಮ್ಮ ಮಮ್ಮಿ ಕಡೆ ಅವರೆಲ್ಲ ಬರ್ತಾರೆ ಅಂತ. ನಂಗೆ ಹೇಳಿರ್ಲಿಲ್ಲ ಅವ್ರು ಬರ್ತಾರೆ ಅಂತ. ನಾನು ಒಬ್ಬೊಬ್ರು ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಬಂದಿದ್ರು, ಎಲ್ಲರೂ ಇದ್ರು. ಎಲ್ಲರಿಗೂ ಕಾರ್ಡ್ ಕೊಟ್ಟಿದ್ರು ಅವ್ರ ಮನೆಯಿಂದ. ಸೊ ಎಲ್ಲ ಬಂದಿದ್ರು, ಖುಷಿ ಆಯ್ತು ಅವ್ರನ್ನ ನೋಡಿ. ಇಷ್ಟೊಂದು ದಿನ ಆಯ್ತು ಸಿಕ್ಕಿ. ಆ್ಯಂಡ್ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟದೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಊಟ ಮಾಡ್ತಿದ್ವಿ ಚೆನ್ನಾಗಿ, ಅಡುಗೆಲ್ಲ ಚೆನ್ನಾಗಿ ಮಾಡಿಸಿದ್ರು. ಚೆನ್ನಾಗಿತ್ತು. ಆ್ಯಂಡ್ ಇಂಡಿಯಾ ಗೆಲ್ತು. ಆಮೇಲೆ ಕಾರಲ್ಲಿ ಬರ್ಬೇಕಾದ್ರೆ ಇಂಡಿಯಾ ಗೆಲ್ತು. ನಾನು ಡ್ರೈವ್ ಮಾಡ್ತಾ ನೋಡ್ಕೊಂಡು ಬಂದ್ವಿ. ಇವಾಗ ಇನ್ನೂ ಸೆಲೆಬ್ರೇಟ್ ಮಾಡ್ತಿರ್ತಾರೆ, ಸ್ವಲ್ಪ ಹಾಕೊಂಡು ನೋಡ್ಬೇಕು ಟಿವಿಲಿ. ಸೊ ಇಂಡಿಯಾ ವಿನ್ ಆಗಿರೋ ಖುಷಿಲಿದ್ದೀವಿ. ಯಾರ್ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಗೈಸ್. ಸೊ ಬಾಯ್. ಇವಳೆಲ್ಲ ಬ್ಲೌಸು ತಗೊಬಂದಿದ್ದಾಳೆ. ಬ್ಲೌಸ್ ಬ್ಲಾಗ್ ಮಾಡಬೇಕು, ಆದಷ್ಟು ಬೇಗ ಮಾಡಿ ಹಾಕ್ತೀವಿ. ಕಾಯ್ತಾ ಇರಿ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.